ಫುಲ್ಲು ಲೋಕಲ್ ಮಾರ್ಕೆಟ್ಗಳು ಶೂಸ್ ಬೇಡ ದವಾಕೊಂಡ್ಬಿಟ್ಟಿದೆ ಹಂಗೆ ಲಾಕ್ ಓಪನ್ ಮಾಡಿದ್ದಾರೆ ಜಿಪ್ಪು. ಚಿನ್ನು ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ ನಾವು ಇವಾಗ? ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಈ ಸತಿ? ಪ್ರಪಂಚದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಇರೋದು ಇದೇ ದೇಶದಲ್ಲಿ. ಓ ಸೂಪರ್. ಹಂಗಾರೆ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ರೋಡ್ ಟ್ರಿಪ್ ಮಾಡ್ಬೇಕು. ರೋಡ್ ಟ್ರಿಪ್ ಮಾಡುವ? ಇನ್ನೊಂದು ಗೊತ್ತಿಲ್ವಾ ನಿನಗೆ? ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಿಡ್ನಾಪ್ ಆಗಿರೋದು ಟೂರಿಸ್ಟ್ಗಳು ಇದೇ ದೇಶದಲ್ಲಿ ಗುರು. ಓ ಹಂಗ ರೋಡ್ ಟ್ರಿಪ್ ಮಾಡಕ್ಕಾಗಲ್ವಾ? ತಲೆ ಕೆಡ್ಸ್ಕೊಂಬೇಡ, ಅದಕ್ಕೊಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ಫಸ್ಟ್ ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಹೇಳೋ? ಇಥಿಯೋಪಿಯಾಗೆ ಹೋಗ್ಬೇಕು ಬಾ ಹೋಗೋಣ. ನಾವಿವತ್ತು ಪ್ರಪಂಚದ ಅತ್ಯಂತ ಭಯಾನಕ ದೇಶ ಅಂತ ಹೇಳೋಕ್ಕಾಗಲ್ಲ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಟೂರಿಸ್ಟ್ ಕಿಡ್ನಾಪ್ ಆಗಿರೋದು ಇದೇ ದೇಶದಲ್ಲಂತೆ. ಬನ್ನಿ ಹೋಗೋಣ, ಅಲ್ಲೋಗಿ ರೋಡ್ ಟ್ರಿಪ್ ಮಾಡೋಣ. ಭಾಷಾ ಲೆಟ್ಸ್ ಗೋ. ಜೈ ಆಂಜನೇಯ. ಒಂದು 5 ಅವರ್ ಫ್ಲೈಟ್ ಜರ್ನಿ ಆದಮೇಲೆ ಈಜಿಪ್ಟಿಗೆ ಬಂದು ತಲುಪಿದ್ವಿ. ಆದರೆ ನಾವು ಈಜಿಪ್ಟ್ನ ನೋಡೋಕೆ ಬಂದಿಲ್ಲ, ಇವಾಗ ಈಜಿಪ್ಟಿಂದ ಕನೆಕ್ಟಿಂಗ್ ಫ್ಲೈಟ್ನ ತೊಗೊಳಕ್ಕೆ ಬಂದಿದ್ದೀವಿ. ಅಷ್ಟೇ ಗೇಟ್ ಬಂದ್ವಾ ನಾವು? ಇದೇನಾ ಗೇಟು? F09 ಜಾಗನೂ ಇಲ್ಲ ಕಿರಣ ಒಂದಿದ್ರೊಳಗೆ. ಮತ್ತೆ ಫುಲ್ಲು ಏರ್ಪೋರ್ಟು, ಫುಲ್ಲು ಸ್ಮೋಕ್ ವಾಸನೆ ಕಿರಣ. ಯಾಕೆ ಚಿನ್ನು ಶೂ ಎಲ್ಲ ಬಿಚ್ತಾ ಇದೆಯಾ? ಎಲ್ಲ ಬಿಚ್ಚಿಸ್ತಾರೆ ಗುರು ಇವರು. ಆ್ಯಕ್ಚುಲಿ ಆಫ್ರಿಕಾಗೆ ಹೋಗ್ಬೇಕಾರೆ ಹಂಗೆ, ಯಾವುದೇ ಆಫ್ರಿಕನ್ ಕಂಟ್ರಿಗೆ ಹೋಗ್ಬೇಕಾರೆ ಶೂ ಎಲ್ಲ ಬಿಚ್ಚಿಸ್ಬಿಟ್ಟು ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ ಗುರು ಸೆಕ್ಯೂರಿಟಿಯಲ್ಲಿ. ನಾವು ಇಥಿಯೋಪಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಇದೇ ಸೆಪ್ಟೆಂಬರ್ 11ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಸೆಪ್ಟೆಂಬರ್ 11 ಅಂತೀರಾ? ಸೆಪ್ಟೆಂಬರ್ 11 ಲಕ್ಷಾಂತರ ಪ್ರಾಣಿಗಳು ಒಂದು ನ್ಯಾಷನಲ್ ಪಾರ್ಕು ಅಂದರೆ ಮಸಾಯಿ ಮಾರ ನ್ಯಾಷನಲ್ ಪಾರ್ಕಿಂದ ಸರಂಗಿಟಿ ನ್ಯಾಷನಲ್ ಪಾರ್ಕ್ ತಾಂಜಾನಿಯಾಗೆ ಹೋಗ್ತವೆ. ಆ ಮೈಗ್ರೇಷನ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ನೋಡೋಕ್ಕೆ ನಿಮ್ಮನ್ನು ನಾವು ಸೆಪ್ಟೆಂಬರ್ 11ನೇ ತಾರೀಕು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ ಏನೇನೆಲ್ಲ ನೋಡ್ತಿದ್ದೆ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 11ನೇ ತಾರೀಕು ಎಲ್ಲರೂ ಒಟ್ಟಿಗೆ ಕೀನ್ಯಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ಇಥಿಯೋಪಿಯಾ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡೋಣ. ಇನ್ನು 5 ಅವರಲ್ಲಿ ನಮ್ಮ 92ನೇ ದೇಶ ಇಥಿಯೋಪಿಯಾಗೆ ಹೋಗಿ ರೀಚ್ ಆಗ್ತೀವಿ. ಆಶಾ ರೆಡಿನಾ? ಎಸ್ ಹೋಗಿ ನಿದ್ದೆ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಮಧ್ಯರಾತ್ರಿ 11:15 ಇವಾಗ. ಅಲ್ಲ ಕಿಟೆ ಮಲ್ಕೊಳಮ್ಮ. ಎಲ್ಲ ನೋಡೋಕ್ಕಿಟ್ಟೆ ಮಲ್ಕೊಳಕ್ಕೆ ಹೇಳಿತೀನಿ ಅವಳಿಗೆ. ವೀಸಾ ಆನ್ ಅರೈವಲ್ ಹಚ್ಚಿನ ಇಥಿಯೋಪಿಯಲ್ಲಿ. ಸೊ ನಮ್ಮ ಇಂಡಿಯನ್ಸ್ಗೆ ವೀಸಾನ ಅರೈವಲ್ಲು. ನಾವು ಮಧ್ಯರಾತ್ರಿ 3:15 ಬಂದ್ವಾ, ಯಾರನ್ನೊಬ್ರು ಹೋಗಿ ಎಬ್ಬರಿಸಿದ್ವಿ. ನಾವೇ ಎದುರಿಸಿದ್ವಿ. ಅವಳು ನಾನು ಮಾಡಲ್ಲ ಹೋಗಿ ಮಲ್ಕೊಂಡಿದ್ವಿ ಅಂದ್ಬಿಟ್ಲು ಡೈರೆಕ್ಟಾಗಿ. ಅವಳೇ ಪಾಪ ಅಲ್ಲಿ ಎದೊಳ್ಸಿದ್ವಿ ಅವಳು ಹೋಗಿ. ಇನ್ನೊಂದೇನು ಕಾಮಿಡಿ ಗೊತ್ತಾ? ಇವಾಗ ನಾವು ಇಥಿಯೋಪಿಯಾಗೆ ಡ್ರೋನ್ ತೊಗೊಂಬಂದಿದ್ದೀವಿ. ಡ್ರೋನ್ ಇಲ್ಲಿ ತರಂಗಿಲ್ವಂತೆ ಇಥಿಯೋಪಿಯಾಗೆ. ಅದೇನು ಸೀನಾಗಿ ಬ್ಯಾಗ್ ಹಿಡ್ಕೊತಾರೋ ಅಂತ ಅದೊಂದು ಬೇರೆ ಗೊತ್ತಿಲ್ಲ ಗುರು ನಮಗೆ. ಚಲೋ ಬಂದ್ಬಿಟ್ಟಿದೆ ಬ್ಯಾಗೇಜು. ನಮ್ಗಿಂತ ಮುಂಚೆ ಬಂತು. ಇನ್ನೊಂದು ಬಂದಿದೆ, ಅದು ನಮ್ದಲ್ಲ. ಪರವಾಗಿಲ್ಲ ಗುರು, ಇಥಿಯೋಪಿಯಾ ಫಾಸ್ಟ್ ಅವರೇ. ಚಿನ್ನು ಲಾಕ್ ಓಪನ್ ಮಾಡಿದ್ದಾರೆ, ಜಿಪ್ ಓಪನ್ ಮಾಡಿದ್ದಾರೆ. ಹೆಂಗ್ ಗೊತ್ತಾಯ್ತು? ಓಪನ್ ಮಾಡಿದ್ದಾರೆ. ದೋಣಿಗೆ ಚೆಕ್ ಮಾಡಬೇಕು. ಅಲ್ಲೊಂದು ಸ್ವಲ್ಪ ಬ್ಯಾಗ್ ಬೇರೆ ಎತ್ತಿಕ್ಕಿದ್ದಾರೆ. ನಮ್ದು ಒಂದೇ ಒಂದು ಬ್ಯಾಗ್ ಬಂದಿರೋದು, ಇನ್ನೊಂದು ಬ್ಯಾಗ್ ಬಂದಿಲ್ಲ. ಕಿರಣ್ ಹೋಗಿದ್ದಾನೆ ಅಲ್ಲಿ ಚೆಕ್ ಮಾಡ್ಕೊಂಬರೋಕ್ಕೆ. ಕಿರಣ ಸಿಕ್ತಾ? ಇಲ್ಲ, ಇವರೆಲ್ಲ ಬ್ಯಾಗ್ಗಳು ಇಲ್ಲಿ ಎತ್ತಿಕ್ತಾವ್ರು. ಎತ್ತಿಕ್ತಾವ್ರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 1 ಅವರ್ ಆಯಿತು ಬ್ಯಾಗಿಗೆ ಆವಾಗಿಂದ ಕಾಯ್ತಾ ಇದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಇನ್ನೊಂದು ಬ್ಯಾಗ್ ಬಂತಲ್ಲ, ಆ ಬ್ಯಾಗಲ್ಲಿ ನಮ್ಮ ಡ್ರೋನ್ ಇದ್ದಿದ್ದು. ಮೋಸ್ಟ್ಲಿ ಎತ್ತಿಕ್ಕೊಂಡು ಕಸ್ಟಮ್ಸಲ್ಲಿ ಇಟ್ಕೊಂಡಿರ್ತಾರೇನೋ. ಏರ್ ಟ್ಯಾಗಲ್ಲಿ ಇವಾಗ ತಾನೇ ಚೆಕ್ ಮಾಡಿದೆ, ಬೋಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲೇ ಇದೆ. ಸೊ ನನ್ನ ಪ್ರಕಾರ 90% ಕಸ್ಟಮ್ಸಲ್ಲಿದೆ. ಆಶಾ ಖಾಲಿ ಆಯಿತು ಬ್ಯಾಗ್ಗಳು ಆವಾಗಿಂದ. ಎಷ್ಟೇ ಖಾಲಿ ಬರ್ತಾಯಿಲ್ಲ ನೋಡಿ. ಇಲ್ಲಿ ಇದ್ರು ಏನಂತ ಫೋನ್ ಮಾಡಿದ್ರು ಆಶಾ ನಮ್ಮ ಗೈಡು? ಬಂದ ತಕ್ಷಣ ಏರ್ಪೋರ್ಟ್ ಒಳಗೆ ನಿಮ್ಮ ಬಿಲಾಂಗಿಂಗ್ಸು, ನಿಮ್ಮ ವಸ್ತು ತುಂಬಾ ಇಂಪಾರ್ಟೆಂಟು, ಹುಷಾರಾಗಿ ನೋಡ್ಕೊಳ್ಳಿ ಅಂದರು. ಆಶನ್ ಬ್ಯಾಗ್ ಸಿಕ್ಬಿಟ್ಟಿದೆ. ಬ್ಯಾಗ್ ಸಿಕ್ತು ಸಕ್ಸಸ್ಫುಲ್ ಆಗಿ. ನಮ್ಮ ಬ್ಯಾಗ್ ಸೆಕ್ಯೂರ್ ಮಾಡಿದ್ವಿ. ಆದರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಡ್ರೋನ್ನ ಇಸ್ಕೊಂಡ್ಬಿಟ್ರು. ಇಸ್ಕೊಂಡ್ರಾ? ವಾಪಸ್ ಕೊಡಲ್ವಾ? ಡ್ರೋನು ಇಲ್ಲೇ ಇರಿಸ್ಕೊಂಡು ಹೋಗ್ಬೇಕಾದ್ರೆ ಕೊಡ್ತಾರಂತೆ. ಸೊ ಚಾರ್ಜನ್ನು ಕೇಳಲಿಲ್ಲ ಆ್ಯಕ್ಚುಲಿ. ಸೊ ಇಲ್ಲೇ ಸೆಕ್ಯೂರ್ ಮಾಡ್ತಾರಂತೆ. ಗೊತ್ತು, ನಾನು ಇದು ಓದಿದೆ ಚಿನ್ನು. ಅಂದರೂ ರಿಸ್ಕ್ ಮಾಡಿ ತಗೊಂಬಂದ್ವಿ. ಇವಾಗ ಏರ್ಪೋರ್ಟಲ್ಲೇ ಡ್ರೋನ್ ಇಸ್ಕೊಂಡವ್ರೆ. ನಾವು ವಾಪಸ್ ಹೋಗ್ಬೇಕಾದ್ರೆ ನಮ್ಮ ಡ್ರೋನ್ ವಾಪಸ್ ಕೊಡ್ತಾರಂತೆ. ರೆಸಿಪ್ಟ್ ಕೊಟ್ರಾ? ರೆಸಿಪ್ಟ್ ಇಲ್ಲ. ಓಕೆ, ರೆಸಿಪ್ಟ್ ಇದೆ, ದುಡ್ಡು ಇಸ್ಕೊಂಡಿಲ್ಲ. ಚಿನ್ನು ಏನು ಗೊತ್ತಾ, ನಾನು ಟ್ಯಾಕ್ಸಿ ಎಲ್ಲ ನೋಡಿದ್ದೆ. ಟ್ಯಾಕ್ಸಿಲಿ ಹೋಗ್ಲೇಬೇಡ ಅಂತ ಹೇಳಿದ್ರು. ಅದಕ್ಕೆ ಹೋಟೆಲ್ ಅವ್ರಿಗೆ ಬುಕ್ ಮಾಡಿದೆ. ಯಾಕೆ ಟ್ಯಾಕ್ಸಿ? ಸಖತ್ ಕಿಡ್ನಾಪಿಂಗ್ ಚಿನ್ನು. ಕಿಡ್ನಾಪಿಂಗ್. ಸೊ ಕಾಯಿ ಇದ್ರೆ ಅಲ್ಲೆಲ್ಲೋ ಸೈಡಲ್ಲಿ ಇದ್ದವ್ರೆ. ಫಸ್ಟ್ ಸೇಫಾಗಿ ಬಂದು ಹೋಗಿ ಹೋಟ್ಲ್ ಸೇರ್ಕೊಳ್ಳೋಣ ಮಾಮನ, ಆಮೇಲೆ ಬೇರೆ ಪ್ಲಾನ್ ಮಾಡೋಣ. ಹೋಟೆಲ್ ಹೆಸರು ಅಂತ ಅನ್ಕೊಂಡಿದ್ಯಾ? ಬರೀ 1 ಕಿಲೋಮೀಟರ್ ಹೋಟೆಲ್ಲು. ಆ 1 ಕಿಲೋಮೀಟರ್ ನಾವು ಟ್ಯಾಕ್ಸಿ ಅರೇಂಜ್ ಮಾಡ್ಕೊಂಡಿದ್ವಿ ಅನ್ನೋ ಲೆಕ್ಕ ಹಾಕಿ. ಸೊ ರಿಸ್ಕ್ ಬೇಡ ಗುರು, ಕಂಟ್ರಿಗೆ ಇವಾಗ ತನಕ ಬಂದು ಇಳಿತಾ ಇದೀವಿ ಅದಕ್ಕೋಸ್ಕರ. ಓ ಸಖತ್ತಾಗಿದೆ ಗುರು ರೋಡು. ಈ ರೋಡಲ್ಲಿ ರೋಡ್ ಟ್ರಿಪ್ ಮಾಡೋಣ ಅಂತಿದ್ದ ಚಿನ್ನು ನೀನು. ಚೆನ್ನಾಗಿದೆ ಚಿನ್ನು, ಹೋಟೆಲ್ ಪರವಾಗಿಲ್ಲ ಅಲ್ವಾ? ಇದೆ ರಿಸೆಪ್ಷನ್. ಟೈಮ್ ಈಗ ಎಕ್ಸಾಕ್ಟ್ಲಿ ಬೆಳಗಿನ ಜಾವ 5 ಗಂಟೆ.
5 ಗಂಟೆಗೆ 8 ನಿಮಿಷ. ಹೌದಾ? ಅಕ್ಕ ಮಲ್ಬಿಟ್ಟವ್ರು ಇವಾಗ ಇದ್ರು ರಿಸೆಪ್ಷನಿಸ್ಟ್. ಗುಡ್ ಮಾರ್ನಿಂಗ್. ಇಥಿಯೋಪಿಯಾದ ಕ್ಯಾಪಿಟಲ್ ಅಡೀಸ್ ಅಬಾಬಾಗೆ ಸ್ವಾಗತ ಸುಸ್ವಾಗತ. ನಮ್ಮ ಹೋಟೆಲ್ ರೂಮ್ ಹೆಂಗಿದೆ ಗೊತ್ತಾ? ಚೆನ್ನಾಗಿದೆ ಚಿನ್ನು. ಸೂಪರ್ ದೊಡ್ಡಾಗಿದೆ ಕಿರಣ. ಆಕ್ಚುಲಿ ನಾವು ಬಂದ ತಕ್ಷಣ ಈ ಬೆಡ್ ನೋಡ್ಬಿಟ್ಟು ಆ ಡೋರ್ ನೋಡ್ಲಿಲ್ಲ, ಏನು ಗುರು ಇಷ್ಟೆಷ್ಟು ಚಿಕ್ಕದು ಅಂದ್ಕೊಂಡ್ವಿ. ಆಕ್ಚುಲಿ ಮನೆ ಥರ ಇಲ್ಲೊಂದು ಲಿವಿಂಗ್ ಏರಿಯಾ ಥರ ಇದೆ, ಜೊತೆಗೆ ಬೆಡ್ರೂಮು, ಬಾಲ್ಕನಿ ಕೂಡ ಇದೆ ಕಿರಣ. ಬಾಲ್ಕನಿ ಕೂಡ ಇದೆಯಾ? ಇಲ್ಲಿ ಬಂದು ಸ್ನಾನದ ಮನೆ. ಸೊ ಈ ರೂಮಿಗೆ ನಾವು ಕೊಟ್ಟಿರೋದು ಒಂದಿನಕ್ಕೆ 4,000 ರೂಪಾಯಿ. ಪರವಾಗಿಲ್ಲ, ವರ್ತಿದೆ. ಇವಾಗ 5 ಗಂಟೆ, ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ. 3 ಅವರು ರೆಸ್ಟ್ ತಗೋಣ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬೆಳಿಗ್ಗೆ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ 2016ನೇ ಇಸ್ವಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ 2016 ಅಂತ ಯೋಚಿಸ್ತಾ ಇದ್ದೀರಾ? ನಾವೀಗ ಬಂದಿರೋ ದೇಶ ಬಂದ್ಬಿಟ್ಟು 7ರಿಂದ 8 ವರ್ಷ ಹಿಂದೆ ಇದ್ದಾರಪ್ಪ. ನಾವೀಗ 2024ರಲ್ಲಿದ್ದರು. ಈ ದೇಶದವರು 2016ರಲ್ಲಿದ್ದಾರೆ ಇನ್ನು. ಆಮೇಲೆ ಇನ್ನೊಂದು ಗೊತ್ತಾ, ಇದು ಬಂದ್ಬಿಟ್ಟು ಇಡೀ ಆಫ್ರಿಕಾಲೇ ಓಲ್ಡೆಸ್ಟ್ ಕಂಟ್ರಿ ಅಂತೆ. ಆ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅಷ್ಟೇ, ರೋಡ್ ಟ್ರಿಪ್ ಅಂತಿದೆ. ರೋಡ್ ಟ್ರಿಪ್ಗೆ ಏನು ರೆಡಿ ಆಗಿದೆ ಗೊತ್ತಾ? ಲೆಟ್ಸ್ ಗೋ. ನಮ್ಮ ಟೊಯೋಟೋ ಲ್ಯಾಂಡ್ ಕ್ರೂಸರ್ ರೆಡಿ ಆಗಿದೆ. ಇಥಿಯೋಪಿಯಾ ಕಂಟ್ರಿ ನೆಕ್ಸ್ಟ್ 15 ದಿನ ಈ ಗಾಡಿ ನಮ್ಮ ಕೈಯಲ್ಲಿ. ನಮ್ಮ ಅಮೇಝಿಂಗ್ ಗೈಡ್ ಬಂದ್ಬಿಟ್ಟು ಲೀಬೆ ಅಂತ. ಇವರೇ ಹೈ ಲೀಬೆ. ನಮಸ್ಕಾರ. ಈ ಗಾಡಿಯಲ್ಲಿ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ. ಎಂಥ ರೋಡಲ್ಲಿ ಗೊತ್ತಾ? ತೋರಿಸ್ತೀನಿ ನೋಡಿ. ಇಂಥ ರೋಡಲ್ಲಿ. ವೆಲ್ಕಮ್ ಟು ಇಥಿಯೋಪಿಯಾ. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ನಿಮಗೂ ಅದನ್ನೇ ತೋರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ಲೋಕಲ್ ಇಥಿಯೋಪಿಯಾ. ಇದೇನು ಅಂತ ಯೋಚಿಸ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ಇವ್ರದ್ದು ಲೋಕಲ್ ಟ್ಯಾಕ್ಸಿಗರು. ಇಲ್ಲಿ ಪಬ್ಲಿಕ್ ಬಸ್ ಇಲ್ಲ. ಇಥಿಯೋಪಿಯಾದ ಟೋಟಲ್ ಪಾಪ್ಯುಲೇಷನ್ ಬಂದ್ಬಿಟ್ಟು 12 ಕೋಟಿ ಗುರು. ಇವಾಗ ಕ್ಯಾಪಿಟಲ್ ಸಿಟಿನ ನಾವು ಅರಿಬಾ ಮಿಂಚ್ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅರ್ಬಾ ಮಿಂಚು ಟೋಟಲ್ ಬಂದ್ಬಿಟ್ಟು ಒಂದು 500 ಕಿಲೋಮೀಟರ್ ಇದೆ. ಆದರೆ ಡಿಸ್ಟೆನ್ಸ್ ಬಂದ್ಬಿಟ್ಟು 10 ಅವರ್ ಹೋಗ್ಬೇಕು ಈ ಟ್ರಾಫಿಕಲ್ಲಿ, ಈ ಖತರ್ನಾಕ್ ರೋಡಲ್ಲಿ. ರೋಡ್ ಹೆಂಗಿದೆ ಗೊತ್ತಾ? ಕ್ಯಾಪಿಟಲ್ ಸಿಟಿಯ ಸೆಂಟರಲ್ಲಿ ಇದ್ದೀವಿ ನಾವೀಗ. ಎಲ್ಲಿ ನೋಡಿದ್ರು ಜಾಸ್ತಿ ಕನ್ಸ್ಟ್ರಕ್ಷನ್ ಸೈಟು, ಏನಾದರೂ ಬಿಲ್ಡು ಮಾಡ್ತಾನೆ ಇರ್ತಾರಪ್ಪ ಇಲ್ಲಿ. ಟೈಮು 4:15 ತೋರಿಸ್ತಾ ಇತ್ತು ಇವ್ರಿಗೆ 5 ಗಂಟೆ. ಆದರೆ ನಮ್ಮ ಈ ಆ್ಯಕ್ಚುಲಿ ಲೋಕಲ್ ಟೈಮ್ ಬಂದ್ಬಿಟ್ಟು 11 ಗಂಟೆ. ಆದರೆ ಇವ್ರ ಪ್ರಕಾರ ಇವಾಗ ಟೈಮ್ ಬಂದ್ಬಿಟ್ಟು 5 ಗಂಟೆ ಅಂತೆ. ಏನು ಕತೆ ಇವ್ರದ್ದು ಅಂತ ಆಮೇಲೆ ಹೇಳೋಣ. ಬನ್ನಿ ಇವಾಗ ಅಡಿಡಾಸ್ ಅಬಾಬಾ ಸಿಟಿ ರೌಂಡ್ ಹೊಡ್ಕೊಂಡು ಹೈವೇ ಕನೆಕ್ಟ್ ಆಗೋಣ. ಇಥಿಯೋಪಿಯಲ್ಲಿ ಎಷ್ಟೊಂದು ಕಡೆ ಟೋಲ್ಗಳಿದೆ. ರೋಡ್ ಅಷ್ಟೊಂದು ಚೆನ್ನಾಗಿರಲ್ಲ, ಅಂದರೂ ಟೋಲ್ಗಳು ಇಸ್ಕೊತಾರೆ. ಇಲ್ಲಿ ಇನ್ನೂ ಟೋಲ್ ಕಟ್ಟಂಗಿಲ್ಲ, ಬರೀ ಟಿಕೆಟ್ ಇಸ್ಕೊಳ್ಳೋದು ಅಷ್ಟೇ ಅನ್ಸುತ್ತಿಲ್ಲಿ. ಸ್ಟಾರ್ಟ್ ಆಯ್ತು ಗುರು ಹೈವೇ ಇವ್ರದ್ದು. ಏನಿದು ಪಕ್ಕ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರೆ. ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಎಕ್ಸ್ಪ್ರೆಸ್ ವೇ. ಆಶಾ ಏನು ಫುಲ್ ಸ್ಟ್ರೆಚ್ ಮಾಡ್ಕೊತಾಳೆ. ಅವ್ರ ಹಿಂದೆ ಡ್ರೈವರು ಮತ್ತೆ ಗೈಡ್ ಸ್ಟ್ರೆಚ್ ಮಾಡ್ಕೊತಾಳೆ. ಆಶಾನು ಸ್ಟ್ರೆಚ್ ಮಾಡ್ಕೊತಾಳೆ. ಏನಾಯ್ತು ಗೊತ್ತಾ? ಆಕ್ಚುಲಿ ಫ್ಲೈಟ್ ಪುಟ್ಟದಾಗಿತ್ತ, ಹಿಂಗೆ ಗುಬ್ರಾಕೊಂಡು ಮಲ್ಕೊಂಡ್ಬಿಟ್ಟಿದೆ. ಫುಲ್ಲು ಪೈನ್ ಆಗ್ಬಿಟ್ಟಿದೆ. ಇಲ್ಲಿ ಎಕ್ಸ್ಪ್ರೆಸ್ ವೇ ಚಚ್ಕೊಂಡ್ಬಂದ ನಮ್ಮ ಡ್ರೈವರು 140 ಚಚ್ಕೊಂಡ್ಬಂದ, ಸಖತ್ತಾಗಿ ಓಡಿಸ್ಕೊಂಡ್ಬಂದ. ರೋಡ್ ತುಂಬ ಚೆನ್ನಾಗಿತ್ತು. ಇವ್ರು ಕೂಡ ನಮ್ಮ ಥರ ಹಸುಗಳು ಉಪಯೋಗಿಸ್ತಾರೆ ಹೊಲ ಉಳಕ್ಕೆ. ಆಮೇಲೆ ಎಷ್ಟು ಗ್ರೀನರಿ ಇತ್ತು ಗೊತ್ತಾ? ಸಖತ್ತಾಗಿತ್ತು ಮಾತ್ರ. ಹಸುಗಳು ಕತ್ತೆಗಳು ಸೇಮ್ ನಮ್ಮ ತೋಟದ ಕಡೆ ನೋಡ್ದಂಗೆ ಆಗ್ತಾ ಇತ್ತು ನನಗೆ. ಸಖತ್ತಾಗಿದೆ. ರೆಡಿಯಮ್ಮ ಹೋಗೋಣ ನಮ್ಮ ಜರ್ನಿ ಸ್ಟೆಂಟ್ ಕಂಟಿನ್ಯೂ ಮಾಡ್ಕೊಂಡು. ಇಷ್ಟ ಬಂದಾಗ ಬಂದು ನುಗ್ತಾವ್ರೆ. ನುಗ್ಬಿಟ್ಟು ಬಂದು ಅವರೇ ಜಗಳ ಆಡ್ತಾವ್ರೆ ಅಲ್ಲಿ. ನೋಡಿ, ಇಲ್ಲಿ ಒಬ್ಬ ಬಂದು ನುಗ್ದ, ಅಲ್ಲೊಬ್ಬ ಬಂದು ನುಗ್ದ. ಟೋಟಲ್ಲು 230 ಇವ್ರ ಕರೆನ್ಸಿಲಾಯಿತು. 125 ಕಿಲೋಮೀಟ್ರಿಗೆ 300 ರೂಪಾಯಿ ಟೋಲು. ಕಮ್ಮಿನೇ ಗುರು, ಪರವಾಗಿಲ್ಲ. ಹಲೋ ಹಲೋ ಕಾಮ ಹೌ ಡು ಯು ಸೇ ಹಲೋ? ಕಾಮ. ಓಹೋ, ಫ್ರೆಶ್ ಹಣ್ಣುಗಳಿದೆ ನೋಡಿ ಎಲ್ಲ. ಅಕ್ಕ ಫುಲ್ ಲೋಕಲ್ ಬಸ್ಸುಗಳು. ಹಣ್ಣುಗಳು ಪಪ್ಪಾಯನ ಆಶಾ? ಅದು ಪಪ್ಪಾಯ, ವಾಟರ್ ಮೆಲನ್. ಕ್ಯಾಮ್ರಾ ಕಿತ್ಕೊಂಡು ಹೋಗ್ಬಿಟ್ರು, ಹೆದರಿಕೆ ಅದು. ಅಪ್ಪ ಹಣ್ಣುಗಳು ಏನು ಫ್ರೆಶ್ ಆಗಿದೆ. ಆಕ್ಚುಲಿ ಇಳಿಸ್ಬೇಕು, ಹಣ್ಣು ತಗೊಳ್ಳೋಣ. ನಮ್ದು ಆಟೋಗಳು ಇದೆ ಇಲ್ಲಿ. ಯಾವುದಿದೆ ಆಟೋ? ಬಜಾಜ್ದಾ ಯಾವುದೋ ಗೊತ್ತಿಲ್ಲ ಗುರು. ಲೋಕಲ್ ಆಟೋ. ಆಶಾ, ಈ ಥರ ವೈಬ್ ಇದ್ರೆ ನೀನು ಎಂಜಾಯ್ ಮಾಡ್ತೀಯಲ್ಲ. ಲೋಕಲ್ ವೈಬ್ ಇದ್ರೆ. ಈ ಥರ ಲೋಕಲ್ ಮಾರ್ಕೆಟ್ ಗುರು. ಫುಲ್ಲು ಈರುಳ್ಳಿ, ತರಕಾರಿ, ಬೆಳ್ಳುಳ್ಳಿ, ಅಕ್ಕಾಮ್ ಸಖತ್ ಗುರು ಮಾರ್ಕೆಟ್. ಲೋಕಲ್ ಮಾರ್ಕೆಟ್ ಅಂತೂ. ನಮ್ಮಲ್ಲಿ ಸಂತೆ ಬೀದಿಲಿ ಮಾರ್ತಿರ್ತಾರಲ್ಲ ತರಕಾರಿಗಳನ್ನ, ಆ ಥರ ತಗೊಂಡು ಮಾರ್ತಾವ್ರೆ ಇಲ್ಲಿ. ಆದರೆ ಇಲ್ಲಿ ಈ ಥರ ಸಂತೆ ಬೀದಿಯಲ್ಲಿ ಹಣ್ಣುಗಳು ಸಖತ್ತಾಗಿರ್ತವೆ.
ಊಟ ಮಾಡೋಕ್ಕೆ ಬಂದ್ವಿ. ಆಲ್ಮೋಸ್ಟ್ ಟೈಮ್ ಇವಾಗ ಮಧ್ಯಾಹ್ನ 1 ಗಂಟೆ ಆಯಿತು. ಚಿನ್ನು ಹೊಟ್ಟೆ ಸಿಗ್ತಾ ಇದೆಯಾ? ಲೋಕಲ್ ಇಥಿಯೋಪಿಯನ್ ಫುಡ್ ತಿನ್ನೋಣ. ಡಗಾಗ ಅಂತ ಹೋಟೆಲ್ ಹೆಸರು ಯಾವುದೋ ಡಗಾಗ ಅಂತ. ಯಪ್ಪೋ ಯಾವುದೋ ನಮ್ಮ ಖಾನಾವಳಿ ಇದ್ದಂಗೆ ಐತಲ್ಲ. ವಾಟ್ ಈಸ್ ದ ಹೋಟೆಲ್ ನೇಮ್? ಡಗಾಗ ಅಂತೆ. ಶೂಸ್ ಏ ಬೇಡ, ನ್ಯೂ ಶೂಸ್, ಹೊಸ ಶೂಸ್. ನ್ಯೂ ಶೂಸ್ಗೆ ಯಾಕೆ ಪಾಲಿಶ್ ಮಾಡ್ತೀಯಾ? ಆಮೇಲೆ 2 ದಿನ ಆದ್ಮೇಲೆ ಗಲೀಜ್ ಆಗುತ್ತೆ ಆಕ್ಚುಲಿ. 2 days ಹೊಸ ಶೂಗ್ ಪಾಲಿಶ್ ಮಾಡಕ್ ಬಂದವನೇ ಶಿಷ್ಯ. ಇಲ್ಲಿ ಇಥಿಯೋಪಿಯಲ್ಲಾಗಲಿ ಇಲ್ಲ ಮೋಸ್ಟ್ ಆಫ್ ದ ಆಫ್ರಿಕನ್ ಕಂಟ್ರಿಲಾಗಲಿ ಈ ಥರ ಶೂ ಕ್ಲೀನ್ ಮಾಡೋದು ತುಂಬ ಜಾಸ್ತಿ. ಎಲ್ಲಂದ್ರೆ ಅಲ್ಲಿ ಶೂ ಕ್ಲೀನ್ ಮಾಡ್ತಾರೆ. ಸಗದ ಕ್ಲೀನ್ ಮಾಡ್ತಾರೆ ನೋಡು ಶಿಷ್ಯ. ಮಾಡೋ ಶಿಷ್ಯ, ಮಾಡೋ ನೀನು ಒಳ್ಳೆ ಹುಡುಗ. ಹೌ ಮಚ್ ಮನಿ ಯು ಗಿವ್? ಹೌ ಮಚ್? 20 ಬೀರ್ ಅಂದರೆ ಬರೀ 10 ರೂಪಾಯಿ. 10 ರೂಪಾಯಿ ಪಾಪ. ಯಾ ಸೋಪ ಏನೋ ಶಿಷ್ಯ ಪಾಪ ಹೋಟ್ಲಲ್ಲಿ ಮಾಡ್ತಾವನೆ ಕ್ಲೀನಾಗಿ. ಕೆಲಸ ಕಳ್ತನ ಮಾಡ್ತಾ ಅಲ್ವಲ್ಲ. ಅದು ಕರೆಕ್ಟ್. ಹೌದು, ಅವ್ರೇನೋ ಕೆಲಸ ಮಾಡ್ತಾವ್ರೆ, ಅದು ಇಂಪಾರ್ಟೆಂಟ್. ಇಲ್ಲಿನ ಕಲ್ಚರ್ ಹೆಂಗ್ ಗೊತ್ತಾ? ಡಿಫ್ರೆಂಟು. ನಾವೇ ಮಾಂಸ ಸೆಲೆಕ್ಟ್ ಮಾಡ್ಕೊಬೇಕು. ತೋರಿಸ್ತೀನಿ ಬನ್ನಿ. ಫಸ್ಟು ಇಲ್ಲಿ ಮಾಂಸ ತಗೊಬೇಕು, ನಮಗೆ ಬೇಕಾದಷ್ಟು. ಮಟನ್ ಆಗಲಿ ಚಿಕನ್ ಆಗಲಿ ಏನಾದರೂ ಇಲ್ಲಿ ಮಾಂಸ ತಗೊಂಡು ಅದೇ ಮಾಂಸನ ನಮಗೆ ಕರ್ಕೊಂಡೋಗಿ ಒಳಗಡೆ ಅಡುಗೆ ಮಾಡಿಕೊಡ್ತಾರೆ. ಸಲಾಮ್. ಇಲ್ಲಿ ಶಿಷ್ಯ ಮಾಡ್ತಾವನೆ ಅಡುಗೆ. ನಮ್ಮದೇ ಇದು ನಮಗೋಸ್ಕರ ತಗೊಂಬಂದಿದ್ದು. ಇದನ್ನ ನಮಗೆ ತಗೊಂಬಂದು ಇಲ್ಲೇ ಅಡುಗೆ ಮಾಡ್ತಾವ್ರಿ ಇವಾಗ ಕ್ಲೀನಾಗಿ. ಒಂದ್ರಲ್ಲಿ ಮೀನು, ಒಂದ್ರಲ್ಲಿ ಮಟನ್ನು, ಇಬ್ಬರು ಸಖತ್ತಾಗಿ ಮಾಡ್ತಾವ್ರೆ. ಏನು ಮಾಡ್ತಾ ಇದ್ದೀರೋ? ಖರಾಬ್ ಇರೋ ಜನಗಳು ತುಂಬ ಒಳ್ಳೆಯವ್ರು ಆ್ಯಕ್ಚುಲಿ. ವಾಟ್ಸ್ ಯುವರ್ ನೇಮ್? ಯು ಆರ್ ದ ಕುಕ್. ಪಾಪ ನಮ್ಮ ಭಾಷೆ ಅವ್ರಿಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಶಿಷ್ಯ. ಮಾಡ್ರಪ್ಪ ನೀವು ಅಡುಗೆ. ಇಲ್ಲಿ ಚಪಾತಿ ಮಾಡ್ತಾವನೆ. ಉಗಾಲಿ ಅಂತಾರೆ ಚಪಾತಿ. ಅದು ಯಾವುದಿದು? ರೋಟಿ. ಹಲೋ ಏನಿಲ್ಲ. ಯು ಆರ್ ಶೈ. ಪಾಪ ಹುಡುಗಿ ಫುಲ್ ಹಚ್ಕೊಂಡ್ಬಿಟ್ಲು. ಹೌ ಆರ್ ಯು? ಯು ಸ್ಪೀಕ್ ಇಂಗ್ಲೀಷ್? ಲಿಟಲ್ ಇಂಗ್ಲೀಷ್. ಸೇಮ್ ಭಾಷಾ. ಬುರುಂಡಿ ಸೀನು. ಬುರುಂಡಿಲಿ ಹೋದಾಗ ಹುಡುಗರು ಮುತ್ಕೊಳ್ಳಿಲ್ವಾ? ಹಂಗೆ ಪಾಪ. ಅದು ತುಂಬಾ ಒಳ್ಳೆಯವರು. ಅದೇನ್ ಮಾಡ್ತಿದ್ರೋ ಗೊತ್ತಿಲ್ಲ ನನಗೆ. ಇಲ್ಲಿ ಹೆಣ್ಮಕ್ಳಿಂದ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಮಾತ್ರ ನಗ್ನಗ್ತಾ ಇರ್ತಾರೆ. ಕ್ಯೂಟ್ ಅದಕ್ಕೆ ನಗ್ನಗ್ತಾ ಇರ್ತಾರೆ. ಅದೇ ಒಂಥರ ಕ್ಯೂಟ್ನೆಸ್ ಅನ್ಸುತ್ತೆ ಆಕ್ಚುಲಿ. ತುಂಬಾ ಒಳ್ಳೆಯವರು. ಹುಡುಗರು ಅಷ್ಟೇ. ಅದೇನ್ ಮಾತಾಡಿದ್ರೆ ಗೊತ್ತಿಲ್ಲ. ನಾನು ಹೋಗಿದ ತಕ್ಷಣ ಮೀನು ಆಳು ಮೂಳು ಎಲ್ಲ ತಗೊಂಬಂದು ಇಟ್ಕೊಂಡ್ಬಿಟ್ರು ಮುಂದೆ. ಈಗ ಅಂದ್ಬಿಟ್ಟು ಕುಕ್ ಅಂತದೆ. ಹೊಸ ಕಂಟ್ರಿಗೆ ಬಂದಾಗ ಅವ್ರು ಕಾಫಿ ಫಸ್ಟ್ ಕುಡಿಬೇಕು. ಸೊ ಮಾಡ್ಸ್ಕೊಂಡು ಕುಡ್ದೇ ಬೇಡ, ಫಸ್ಟ್ ಕಾಫಿ ಕುಡಿಯೋಣ, ಆಮೇಲೆ ಊಟ ಮಾಡೋಣ. ಅಕ್ಕ ಒಂದು ಕಾಫಿ ಕೊಡಕ್ಕ. ಚೆನ್ನಾಗಿ ಮಾಡ್ತಾವ್ರು. ಇಷ್ಟೇನಾ? ಶುಕ್ರಾನ್, ಥ್ಯಾಂಕ್ ಯು. ಸೊ ಕಿರಣ ಈ ತರ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕಾಫಿನ ಈ ತರ ಪಾಟ್ ಅಲ್ಲಿ. ಓಕೆ. ಇವ್ರದ್ದು ಪಾಟ್ ಇದು, ಅದಕ್ಕೆ ಹೊಗೆ ಹಾಕ್ಸ್ಕೊಂಡಿರೋದು ಯಾವಾಗ್ಲೂ ಇದನ್ನ. ಓಕೆ. ಇದ್ರಲ್ಲಿ ಯಾವಾಗ್ಲೂ ಇರುತ್ತೆ ಇದ್ರಲ್ಲಿ. ದೊಡ್ಡ ತಟ್ಟೆಲ್ ಕೊಟ್ಟೊಂದು ಚಿನ್ನು. ಹೆಂಗುರು ಅದು ಅಷ್ಟೊಂದು ತಿನ್ನಕ್ಕಾಗೋದು. ಚೆನ್ನಾಗಿದ್ಯಾ? ಕಿರಣ ಬೆಸ್ಟ್ ಕಾಫಿ. ಎಸ್, ದಟ್ಸ್ ಇಟ್. ಒಂದೇ ತಟ್ಟೆಲಿ ಕೊಡೋದು ಊಟ. ಒಂದು ತಟ್ಟೆಲಿ ಇಬ್ರು ತಿನ್ಬೋದು. ನಾಶಾ ಇದು ಮೀನು ಹೇಳಿದಾಳೆ, ನಾನಿದು ಗೋಟು ಕುರಿ ಮಾಂಸ ಅನ್ಸುತ್ತೆ. ಕುರಿ ಮಾಂಸ ಹೇಳಿದ್ದಾನೆ. ಇದು ಚಟ್ನಿ ಅನ್ಸುತ್ತೆ, ಖಾರದ್ದೇನೋ ಮೆಣಸಿನ್ಕಾಯಿದು. ಆಮೇಲೆ ಇದು ನಮ್ಮ ದೋಸೆ ಇದ್ದಂಗೆ, ರಾಗಿ ದೋಸೆ ಥರ ಚೆನ್ನಾಗಿ ಮಾಡಿದ್ದಾರೆ ಗುರು. ಒಂದು ಸ್ವಲ್ಪ ಚಟ್ನಿ ಪುಡಿ ಕೊಟ್ಟವ್ರೆ. ಟೇಸ್ಟ್ ಹೆಂಗಿದೆ ನೋಡೋಣ. ಆ್ಯಕ್ಚುಲಿ ಇದು ಖಾರ ಇದೆಯೋ ಏನಿದೆಯೋ ಗೊತ್ತಿಲ್ಲ ಗುರು. ಒಂಚೂರು ಫ್ರೆಶ್ ಆಗಿ ಮಾಡಿಕೊಟ್ರು. ಹೆವಿ ಖಾರ ಇದೆ ಗುರು ಇದು. ಹೌದಾ? ಅದೇ ಬೀಟು ಸಕ್ಕತ್ತಾಗಿದೆ ಮಾತ್ರ. ಟೇಸ್ಟ್ ನಾನು ಹೇಳಿದ್ದು ಸ್ಪೈಸಿ ಅಂತ. ಚಿನ್ನ ಎಷ್ಟಾಯ್ತು ಚಿನ್ನ? ಅವಾಗಿಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇನ್ನು ಹೇಳಿದ್ರಲ್ಲ ಅವ್ರ ದುಡ್ಡು ಎಷ್ಟಾಯ್ತು ಅಂತ. ನಮಗೆ ಸ್ಪೆಷಲ್ ಪ್ರೈಸ್ ಇರ್ಬೇಕು ಅದಕ್ಕೆ. ಇಲ್ಲ, ಆ್ಯಕ್ಚುಲಿ ಇದು ಲೋಕಲ್ ಏನು ಊಟ ಮಾಡೋ ಜಾಗ ಅನ್ಸುತ್ತೆ. ನನ್ನ ಪ್ರಕಾರ ಇವೆಲ್ಲ 500 ರೂಪಾಯಿ 300 ರೂಪಾಯಿ ನಮ್ಮ ಇಂಡಿಯನ್ ಪ್ರೈಸ್ಗೆ ಇರುತ್ತೆ ಅಷ್ಟೇ. 300 ರೂಪಾಯಿ. ಮಟನ್ ಫಿಶ್ ತಿಂದಿದ್ದು ನಾವು ಆ್ಯಕ್ಚುಲಿ 800. 800-900 ಆಯ್ತು ಚಿನ್ನ. ಥ್ಯಾಂಕ್ ಯು. ಬಾಯ್. ಸೊ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ ಅರಾಬಾ ಮಿಂಚ್ ಕಡೆಗೆ. ಇನ್ನೂ ಬೇಜಾನ್ ದೂರ ಇದೆ ಗುರು. ಏನು ಟ್ರಾಫಿಕ್ ಗೊತ್ತಾ? ಹಸುಗಳು ಕುರಿಗಳು ತುಂಬ ಜಾಸ್ತಿ. ಆಮೇಲೆ ಅದ್ರ ಜೊತೆ ಈ ಲಾರಿಗಳು. ಪೊಲೀಸ್ ನೋಡಿ ಎಷ್ಟು ಜನ ಅವರೇ. ಫುಲ್ಲು ವಸೂಲಿ, ಹೆವಿ ಪೊಲೀಸು. ಏನಿಲ್ಲ ಒಂದು 10 ಕಿಲೋಮೀಟ್ರಿಗೆ ಒಂದು ಜನ ಪೊಲೀಸು, ಒಂದು 4-5 ಜನ ಪೊಲೀಸ್ ಇಟ್ಕೊಂಡು ಪಾಪ ಹೋಗ ಬರೋ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳನ್ನ ನಿಲ್ಲಿಸ್ಕೊಂಡು ವಸೂಲಿ ಮಾಡ್ತಾ ಇರ್ತಾರೆ. ನಾವು ಕ್ಯಾಪಿಟಲ್ ಅಡೀಸ್ ಅಬಾಬಾ ಬಿಟ್ಟು
ಒಂದು ಆಲ್ಮೋಸ್ಟ್ ಒಂದು 5-6 ಅವರ್ ಡ್ರೈವ್ ಬಂದಿದ್ದೀವಿ, ಒಂದು 250 ಕಿಲೋಮೀಟ್ರ್ ಓಡಿಸಿದ್ದೀವಿ. ಕಂಟಿನ್ಯೂಸಾಗಿ ಉದ್ದಕ್ಕೂ ನಮಗೆ ಏನಾದರೂ ಹಳ್ಳಿಗಳು ಇದ್ದೇ ಇದೆ, ನಮ್ಗೆ ಯಾವುದು ಖಾಲಿ ರೋಡ್ ಅಂತ ಸಿಕ್ಕೇ ಇಲ್ಲ. ಏನು ಗೊತ್ತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಇಳಿಸಿದಾಗ ತುಂಬ ಜನ ತುಂಬ್ಕೊಂಡ್ಬಿಡ್ತದೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ, ಪಾಪ ಅವ್ರಿಗೇನು ಕ್ಯೂರಿಯಾಸಿಟಿ ಇರುತ್ತೆ, ಸ್ವಲ್ಪ ಅವಾಯ್ಡ್ ಮಾಡೋಕ್ಕಾಗಲ್ಲ ಅದನ್ನು, ಜನನ ಏನು ಮಾಡೋಕ್ಕಾಗಲ್ಲ. ಆಮೇಲೆ ನಮಗೂ ಗೊತ್ತಾಗಲ್ಲ ವಿಡಿಯೋ ಮಾಡಬೇಕು ಮಾಡಬಾರ್ದು, ಅವ್ರ ಫ್ರೆಂಡ್ ಇರ್ತಾರೋ ಇರಲ್ವೋ ಅಂತ ಸಡನ್ನಾಗಿ ಅಗ್ರೆಸಿವ್ ಆಗಿಬಿಡ್ತಾರೆ. ನಾವು ಇಥಿಯೋಪಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಒಂದು ಬಡ ದೇಶ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಏನು ರೋದನೆ ಗೊತ್ತಾ, ಇಲ್ಲಿ ಇಥಿಯೋಪಿಯಲ್ಲಿ ನೀವು ಎಲ್ಲೇ ಹೋದರೂ ಪೆಟ್ರೋಲ್ಗಳು ಸಿಗೋದು ತುಂಬ ಕಷ್ಟ. ಪೆಟ್ರೋಲ್ ಬಂಕಲ್ಲಿ ಜಗಳ ಆಡ್ತಿರ್ತಾರೆ ಜನಗಳು. ತೋರಿಸ್ಲಾ? ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಕಡೆ ಹೋದ್ರು ನಿಮ್ಗೆ ಹಿಂಗೆ, ಎಲ್ಲೇ ಹೋದರೂ ನಿಮಗೆ ಪೆಟ್ರೋಲ್ಗಳಿಗೆ ಈ ಥರ ಜಗಳ ಆಡ್ತಾನೆ ಇರ್ತಾರೆ. ಯಾಕಂದರೆ ಪೆಟ್ರೋಲೇ ಸಿಗೋಲ್ಲ ಇಲ್ಲಿ, ಪೆಟ್ರೋಲೇ ಇಂಪ್ಲಿಮೆಂಟ್ ಆಗೋಲ್ಲ ಇಲ್ಲಿ, ಬರೋದೇ ಇಲ್ಲ, ಪ್ರೊಡಕ್ಷನ್ನೇ ಬರೋಲ್ಲ. ಇನ್ನೇನು ಮಾಡ್ತಾರೆ ಹೇಳಿ? ಇಲ್ಲಿ ಬರೋ ನೋಡಿ, ನಮ್ಮವರು ಇಲ್ಲಿ ಕಾಯ್ತಾವ್ರೆ, ಜಗಳ ಆಡ್ತಾವ್ರೆ ಪೆಟ್ರೋಲ್ ಹಾಕ್ಸಿ ಅಂತ. ಯಾಕಂದರೆ ಪೆಟ್ರೋಲೇ ಸಿಗೋಲ್ಲ ಇಲ್ಲಿ. ಇಲ್ಲಿ ಒಂದೇ ಕಡೆ ಅಲ್ಲ, ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಜಗಳ ಆಡ್ತಾವ್ರೆ ಪೆಟ್ರೋಲ್ಗೋಸ್ಕರ. ಪೆಟ್ರೋಲೇ ಸಿಗೋಲ್ಲ. ಇಲ್ಲಿ ನೋಡಿ, ಇದು ಖಾಲಿ ಫುಲ್ಲು, ಇಲ್ಲೇನು ಪೆಟ್ರೋಲೇ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಪಾಪ, ಇಲ್ಲಂತೂ ಫುಲ್ ಜಗಳ ಆಡ್ತಾವ್ರೆ, ಅಲ್ಲೂ ಪೆಟ್ರೋಲ್ ಇಲ್ಲ, ಇಲ್ಲೂ ಪೆಟ್ರೋಲ್ ಇಲ್ಲ. ಬೆಳಗ್ಗೆ ಆಯ್ತು ಅಂದರೆ ಈ ಆಟೋದವ್ರಿಗೆ ಜಗಳ ಬಂದ್ಬಿಟ್ಟು ಪೆಟ್ರೋಲ್ಗೋಸ್ಕರನೇ. ಎಲ್ಲೂ ಪೆಟ್ರೋಲ್ ಸಿಗೋಲ್ಲ, ಇಲ್ಲೂ ಖಾಲಿ ಆಗಿಬಿಟ್ಟಿದೆ ನೋಡಿ. ನಾವು ಈ ಥರ ಆ್ಯಕ್ಚುಲಿ ಬುರುಂಡಿಯಲ್ಲಿ ನೋಡಿದ್ವಿ, ಪೆಟ್ರೋಲ್ ಸಿಗ್ತಾನೆ ಇರ್ತಿದ್ದು. ಆ್ಯಕ್ಚುಲಿ ಇಲ್ಲೂ ಅಷ್ಟೇ ನೋಡಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಡೇಂಜರೇ ಇಲ್ಲಿ ವೀಡಿಯೋ ಮಾಡೋದು, ಯಾಕಂದರೆ ಜನಗಳು ನೋಡಿದ್ರೆ ಎದ್ಬಿಡ್ತಾರೆ ಮೈ ಮೇಲೆ, ಎಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀರಾ ಅಂತ ಪೆಟ್ರೋಲ್ ಬಂಕ್ ಅವರು. ದಿಸ್ ಇಸ್ ದ ಗ್ಯಾಸ್ ಫಾರ್ ದ ಆಟೋ, ಗ್ಯಾಸ್ ಫಾರ್ ದ ಆಟೋ. ದಟ್ ಈಸ್ ಫ್ರಮ್ ಇಂಡಿಯಾ. ಕಮ್ಮಿ TVS. TVS India. TVS. India. TVS, this is India. India. Yeah, okay. This is from India. ಹೇಳ್ತಾ ಇರಿ. Crazy. Challenge, Benzil challenge. This is all from India actually. Good, tuk good. Yeah, fast. Best. Yeah. Thank you. Give my take money. Give my wife money. No, don't do that. Wait. There. India. Wait. Leave. Don't do that. Here. ಮೊಬೈಲ್ ಮಾಡ್ತೀನಿ ಹೇಳ್ತೀನಿ. ಗೈಡ್ ಟೂರಿಸಮ್. ಮೊಬೈಲ್ ಮಾಡು. We are speaking to the people. What's wrong with him? I know. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಈಗ. ಸೀಡಾಮಾ ಅಂತ ಇನ್ನೊಂದು ಸ್ಟೇಟಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಏನು ಗೊತ್ತಾ, ನಮ್ಮ ಕಡೆ ಇದ್ದಂಗೆ ಇವಾಗ ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋದರೆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತಲ್ಲ, ಅದೇ ಥರ ಇಲ್ಲಿ ಕೂಡ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಾಗಿ ಹೋದರೆ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಒಟ್ಟು 208 ಲ್ಯಾಂಗ್ವೇಜ್ ಬಳಸ್ತಾರೆ ಇಲ್ಲಿ ಇಥಿಯೋಪಿಯಾದಲ್ಲಿ. ಫುಲ್ಲು ದವಾಕೊಂಬಿಟ್ಟಿದೆ ಹಂಗೆ ಲಾರಿ. ಇಥಿಯೋಪಿಯಾ ರೋಡ್ಗಳಲ್ಲೆಲ್ಲ ಇವೆಲ್ಲ ಕಾಮನ್ನು, ಸಖತ್ತು. ನಾವೇ ಒಂದು 5-6 ಟ್ರಕ್ ನೋಡಿದ್ವಿ ಈ ಥರ ಆಗಿದ್ದು, ಉಲ್ಟಾ ದವಾಕೊಂಡಿರೋದು. ಎಷ್ಟು ಕಾಫಿ ಅಂಗಡಿಗಳು ಗೊತ್ತಾ ಇಲ್ಲಿ. ಆ್ಯಕ್ಚುಲಿ ಜಾಸ್ತಿ ನಾನು ಇಲ್ಲಿ ಎಣ್ಣೆ ನೋಡ್ತಾ ಇಲ್ಲ, ಒಂದು ಎಣ್ಣೆ ಮತ್ತು ಇನ್ನೊಂದು ಮೀಟ್ ಅಂಗಡಿಗಳು ನೋಡ್ತಾ ಇಲ್ಲ. ಯೂಶ್ವಲಿ ಆಫ್ರಿಕಾದಲ್ಲಿ ನಾವು ಜಾಸ್ತಿ ಮೀಟ್ ಅಂಗಡಿ ನೋಡ್ತೀವಿ. ತರಕಾರಿ ಹಣ್ಣುಗಳು ಅಲ್ವಾ, ತರಕಾರಿ. ಆಮೇಲೆ ಮಾಂಸ ಅಂತ ಬಂದರೆ ಬರೀ ಕುರಿ ಮಾಂಸ, ಮೇಕೆ ಮಾಂಸ ಅಷ್ಟೇ. ಮಿಕ್ಸ್ಚರ್ ಆಫ್ ಮುಸ್ಲಿಮ್ಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಇಲ್ಲಿ ತುಂಬ ನೋಡಿ. ಅಲ್ಲಿ ಅವೆಲ್ಲ ಪುಟಾಣಿ ಕಾಫಿ ಅಂಗಡಿಗಳೇ. ಎಲ್ಲರೂ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾವ್ರೆ. ಆ್ಯಕ್ಚುಲಿ ನಾವು ಎಷ್ಟೊಂದು ಆಫ್ರಿಕನ್ ಕಂಟ್ರಿಗಳಿಗೆ ಹೋಗಿದ್ದೀವಿ. ಈ ಆಫ್ರಿಕನ್ ಕಂಟ್ರಿಗಳು ಹಳ್ಳಿ ಮನೆಗಳು ಡಿಫ್ರೆಂಟ್ ಆಗಿರ್ತವೆ. ಆದರೆ ಈ ಆಫ್ರಿಕನ್ ಕಂಟ್ರಿ ಮನೆಗಳು ಹಳ್ಳಿಗಳಿದೆಯಲ್ಲ, ಏನು ಗುರು ಹಿಂಗೆ ಹೋಗ್ತಾವ್ರೆ. ಕತ್ತೆ ಸವಾರಿ ಫುಲ್ಲು. ಎಲ್ಲ ಚಿಕ್ಕ ಹುಡುಗರು ಕಿರಣ. ಗೊಂಬೆ ಬೇಕಂತ ಹುಡುಗಿಗೆ. ಕ್ಯಾಂಗ್ರೂ. ಎಷ್ಟೊಂದು ಆವಾಗಿನ ನೋಡ್ಕೊಂಡು ಬರ್ತಾನೆ ಇದ್ದೀವಿ ಇಥಿಯೋಪಿಯಾ ಹಳ್ಳಿ ಮನೆಗಳು ಹೆಂಗಿರ್ತವೆ ಅಂತ. ಚೆನ್ನಾಗಿದೆ ಗುರು. ಹಿಂದೆ ಫುಲ್ಲು ವ್ಯವಸಾಯ ಮಾಡ್ತಾವ್ರೆ. ಆಶಂಗ್ ಫುಲ್ ಟಾರ್ಚರ್ ಇಡ್ತಾವಳು. ಯಾಕೆ
ಪಾಪ ಅವಳಿಗೆ ಕಿಲಾಡಿ ಏನ್ ಗೊತ್ತಾ ಇದು ನೋಡ್ಬಿಡ್ಲ ಕ್ಯಾಂಗ್ರೂನಾ ಕ್ಯಾಂಗ್ರೂ ಹಿಂಗಿದ್ದ ಹಂಗೆ ಅದಕ್ಕೆ ಓ ಕ್ಯಾಂಗ್ರೂ ತರ ಮಾಡ್ತಾಳ ಅವಳು ಏನಂದ್ರೆ ಇಲ್ಲಿ ಏನಂದ್ರೆ ಪಾಪ ಇಳಿಸಿದ್ರೆ ಫುಲ್ ಬುತ್ಕೊಂಡ್ಬಿಡ್ತಾ ಅದೇ ಕಷ್ಟ ನಮ್ಗೆ ವಿಡಿಯೋ ಮಾಡ್ಕೊ ಕೂಡ ಅಷ್ಟೇ ಅವ್ರಿಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ಲ ಗೊತ್ತೂ ಆಗಲ್ಲ ಅದಕ್ಕೆ ಪಾಪ ಕಣ ಏನ್ ಮಾಡ್ಬೇಕು ಗೊತ್ತಾ ಕೇಳ ನೆಕ್ಸ್ಟ್ ಸೂಪರ್ ಮಾರ್ಕೆಟ್ ಇಸ್ಕೊಂಡು ಚಾಕ್ಲೇಟ್ ಗಿಕೆಟ್ ತಗೊಂಬೇಕು ಆಕ್ಚುಲಿ ಬಿಸ್ಕೆಟ್ಗಳು ಬಿಸ್ಕೆಟ್ ಚಾಕ್ಲೇಟ್ ತಗೊಂಬೇಕು ನಾವು ಅದನ್ನ ಮರ್ತೋದ್ವಿ. ನಮ್ಮ ಡ್ರೈವರ್ ಹೇಳ್ತವ್ರೆ ಬೇಗ ಹೋಗ್ಬಿಡ್ಬೇಕು, ಕತ್ಲಾದ್ಮೇಲೆ ಓಡ್ಸಂಗಿಲ್ಲ, ತುಂಬಾ ಡೇಂಜರಸ್ಸು ಅಂತ. ನೋಡಿ ಇದೇ ತರ ಪ್ರಾಬ್ಲಮ್ ಆಗೋದು. ಹಸುಗಳು ಸಖತ್ ಮಧ್ಯ ಬಂದ್ಬಿಡ್ತವೆ, ಅದರಿಂದನೇ ಆಕ್ಸಿಡೆಂಟ್ಗಳು ತುಂಬಾ ಆಗೋದು. ಭೂಮಿ ನೋಡು ಮಿನುಗ್ತಾ ಇದೆ ಹಂಗೆ ಮಿನರಲ್ಸ್ ಇಂದ ಅಲ್ವಾ? ನಿಮಗೆ ಕ್ಯಾಮ್ರಾಗೆ ಎಷ್ಟು ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ, ಆದರೆ ನಮಗೆ ಕಾಣಿಸ್ತಾ ಇದೆ. ಎಷ್ಟು ಮಿನರಲ್ಸ್ ಇರ್ಬೋದು ಇಲ್ಲಿ. ಎಲ್ಲ ಚೈನಾದವ್ರು ಬಂದು ಎಲ್ಲ ಆಕ್ರಮಣ ಮಾಡ್ಕೋತಾವ್ರೆ. ಕಂಪ್ನಿಗಳು ಓಪನ್ ಮಾಡ್ಕೊಂಡ್ಬಿಟ್ರೆ ಚೈನಾದವ್ರು ಇಲ್ಲಿ. ಇಲ್ಲಿ ಏನು ಅಂದ್ರೆ ಹಸುಗಳು ತುಂಬಾ ಗುರು. ಇಲ್ಲಿ ಎಷ್ಟು ಹಸುಗಳಿದೆ ನೋಡಿ. ಹಲೋ, ಇವ್ರದ್ದು ಜೀವನಾಂಶನೇ ಹಸುಗಳು, ಕತ್ತೆಗಳು ಮತ್ತೆ ಕುರಿಗಳು. ಥ್ಯಾಂಕ್ ಯು. ಎಷ್ಟು ಕ್ಯೂಟ್ ಆಗಿ ಅವನೇ ಸಿಸಿಯಾ ಅಲ್ವಾ? ಚಿಕ್ಕ ಹುಡುಗ ಮೇಯಿಸ್ಕೊಂಡು ಹೋಯ್ತಾ ಅವನೇ. ಏಯ್ ಸಖತ್ತಾಗಿ ನೀರಿದೆ ಗುರು, ತುಂಬಾ ಚೆನ್ನಾಗಿ ನೀರೈತೆ. ನಾನು ಹೇಳಿದ್ರೆ ನಿಮಗೆ ಯಾವುದೇ ಒಂದು ಹಳ್ಳಿಗೆ ಬಂದರೂ ಸಂಜೆ ಹೊತ್ತಾರೆ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಇರಲ್ಲ. ಎಲ್ಲರೂ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಪ್ರತಿಯೊಂದು ಹಳ್ಳಿಲೂ ಒಂದೊಂದು ಸ್ನೂಕರ್ ಐತೆ. ನಾನು ಇಲ್ಲೂ ಸ್ನೂಕರ್ ಅದೇ ಮೇಯ್ನ್ ಟೈಮ್ ಪಾಸ್ ಇಲ್ಲಿ ತೋರಿಸ್ತೀನಿ ನೋಡಿ. ಎಲ್ಲರೂ ಮುಂದೆ ಎಲ್ಲರೂ ಹೋದಾಗ ಸ್ನೂಕರ್ ಪುಲ್ ತೋರಿಸ್ತೀನಿ ನಿಮಗೆ. ಸೊ ನಾವು ಕಾಫಿ ಎಷ್ಟು ಕುಡಿತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಡ್ರೈವರ್ ಓಡಿಸ್ಕೊಂಡ್ಬಂದ್ರು ಚಚ್ಕೊಂಡ್ಬಂದ್ಬಿಟ್ರು ಅವಾಗಿಂದ ನಿಲ್ಲಿಸ್ತಾರೆ. ಇವಾಗ ನಾವು ಕಾಫಿ ಪ್ಲೇಸ್ ನಿಲ್ಲಿಸಿದೀವಿ. ಕಾಫಿ ಅಂದ್ರೆ ಕೆಪೆಚಿನೋ ಪ್ಲೇಸ್ ಅಲ್ಲಪ್ಪ, ಲೋಕಲ್ ಅಲ್ಲಿ ಇಥಿಯೋಪಿಯನ್ ಕಾಫಿ ಕುಡಿತಿದ್ವಿ. ಹೆಂಗ್ ಮಾಡ್ತಾರೆ ಗೊತ್ತಾ, ಬನ್ನಿ ತೋರಿಸ್ತೀನಿ ಹಂಗೆ. ಸರ್ ಕಾಫಿ ಹೆಂಗೆ ಮಾಡೋದು ಅಂದರೆ ಇವರು ತುಂಬಾ ಕಾಫಿ ಪ್ರಿಯರು. ಕಾಫಿ ಹುಟ್ಟಿದ್ದೆ ನಾಡಿದ್ದು ಆ್ಯಕ್ಚುಲಿ. ಈ ಥರ ಮಾಡ್ತಾರೆ ಕಾಫಿ ಇವರು. ಕೆಂಡದಲ್ಲಿ ಕಾಫಿ ಮಾಡೋದು, ಆಮೇಲೆ ಮಿಲ್ಕ್ ಏನು ಆ್ಯಡ್ ಮಾಡಲ್ಲ, ಜಸ್ಟ್ ಕುಡಿತಾ ಇರ್ತಾರೆ ಕಾಫಿನ. ಕಾಫಿ ಹುಟ್ಟಿದ ನಾಡು ಇದು. ಹೌದು. ಸ್ಟ್ರಾಂಗ್ ಇರಲ್ವಾ? ಸ್ಟ್ರಾಂಗ್ ಇರುತ್ತೆ. ಚಿನ್ನ ಕಷಾಯ. ಹೌದಾ, ಚೆನ್ನಾಗಿಲ್ವಾ? ಪಕ್ಕದಾಗಿದೆ, ಒಳ್ಳೆ ಸ್ಟ್ರಾಂಗ್ ಕಾಫಿ. ಬ್ಲಾಕ್ ಕಾಫಿ ಏನಿದೆಯಲ್ಲ 20% ಸ್ಟ್ರಾಂಗ್ ಇದೆ ಅದು. ಈ ಸೌಂಡ್ಗೆ ಜೋರಾಗಿ ಮಾತಾಡ್ತಾ ಇದ್ದೀನಿ, ಬಟ್ ಇದೆ ಲೋಕಲ್ ವೈಬ್. ಸೊ ಕಾಫಿ ಸೀನ್ ಸೂಪರ್ ಅಪ್ಪ ಇಥಿಯೋಪಿಯಾದು. ನಾವು ಇಥಿಯೋಪಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೂ ಮುಂಚೆ ಇದೇ ಸೆಪ್ಟೆಂಬರ್ 11ನೇ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕೀನ್ಯಾ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಸೆಪ್ಟೆಂಬರ್ 11 ಅಂತೀರಾ? ಸೆಪ್ಟೆಂಬರ್ 11 ಲಕ್ಷಾಂತರ ಪ್ರಾಣಿಗಳು ಒಂದು ನ್ಯಾಷನಲ್ ಪಾರ್ಕು ಅಂದರೆ ಮಸಾಯಿ ಮಾರ ನ್ಯಾಷನಲ್ ಪಾರ್ಕಿಂದ ಸರಂಗಿಟಿ ನ್ಯಾಷನಲ್ ಪಾರ್ಕ್ ತಾಂಜಾನಿಯಾಗೆ ಹೋಗ್ತವೆ. ಆ ಮೈಗ್ರೇಷನ್ ಒನ್ಸ್ ಇನ್ ಲೈಫ್ ಟೈಮ್ ಆಪರ್ಚುನಿಟಿ ನೋಡೋಕ್ಕೆ ನಿಮ್ಮನ್ನು ನಾವು ಸೆಪ್ಟೆಂಬರ್ 11ನೇ ತಾರೀಕು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ ಏನೇನೆಲ್ಲ ನೋಡ್ತಿದ್ದೆ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ 11ನೇ ತಾರೀಕು ಎಲ್ಲರೂ ಒಟ್ಟಿಗೆ ಕೀನ್ಯಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ಇಥಿಯೋಪಿಯಾ ರೋಡ್ ಟ್ರಿಪ್ನ ಕಂಟಿನ್ಯೂ ಮಾಡೋಣ. ಬೈ ಸಿಸಿಯಾ. ಕಳ್ಳೆ ಬೀಜ ಬೇಡ ಕಣ, ಹೊಟ್ಟೆ ನೋವು ಬರುತ್ತೆ. ಮತ್ತೆ ಬೇಡ. ಬೈ ಯು. ಬಾಯ್ ಫುಲ್ಲು ಲೋಕಲ್ ಮಾರ್ಕೆಟ್ಗಳು ಹೆವಿ ಮಜಾ ಮಾಡ್ತಾರೆ ಜನಗಳು ಇಲ್ಲಂತೂ. ಅಕ್ಕುನಮ್ಮ ಟಾಟಾ, ಅಕ್ಕುನಮ್ಮ ಸಿಸಿಯಾ. ಬಾಯ್. ಒಂದೊಂದು ಚಿಕ್ಕ ಹಳ್ಳಿಗಳು ಜನಗಳು ಎಷ್ಟು ಮಜಾ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಕೂತಿರ್ತಾರೆ ಗೊತ್ತಾ, ಎಂಜಾಯ್ ಮಾಡಿಕೊಂಡು ಲೋಕಲ್ ವೈಬ್ನ. ಸಖತ್ತಾಗಿರುತ್ತೆ. ಎಲ್ಲರ ಮನೇಲೂ ಏನಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಒಂದೊಂದು ಕತ್ತೆ ಇದ್ದೇ ಇರುತ್ತೆ. ಎಲ್ಲರ ಮನೇಲೂ ಒಂದು ಕತ್ತೆ ಮುಖ್ಯ. ಒಂದು ಕತ್ತೆ, ಒಂದು ಹಸು, ಒಂದು ಕುರಿ. ಇಥಿಯೋಪಿಯಾ ಟ್ರಾನ್ಸ್ಪೋರ್ಟೇಷನ್ ಹಳ್ಳಿ ಜನಕ್ಕೆ ಬ್ಯಾಕ್ ಬೋನ್ ಬಂದ್ಬಿಟ್ಟು ಕತ್ತೆ. ಓಹೋ ದೊಡ್ಡವನೇ. ಬರ ಹಳ್ಳಿ ಜನ ಎಲ್ಲ ಹೊರಗಡೆ ಬಂದು ಕೂತ್ಕೊಂಡು ಆರಾಮಾಗಿ ತಿರ್ಗಾಡ್ತಾವ್ರು ನೋಡಿ. ಎಷ್ಟು ಜನ ಅವರೇ. ನಾನಿದನ್ನು ವಿಡಿಯೋ ಎಷ್ಟು ಜಸ್ಟಿಫೈ ಮಾಡುತ್ತೋ ಗೊತ್ತಿಲ್ಲ ನಿಮ್ಗೆ ಅದು ಹೇಳೋಕ್ಕೆ. ಇದು ನಿಜವಾಗ್ಲೂ ನೋಡಿದ್ರೇ ನಿಮಗೆ ಗೊತ್ತಾಗೋದು, ಏನು ಗುರು ಜನ ಹಿಂಗೆ ಏನು ಮಾಡ್ತಾವ್ರು ಇಷ್ಟೊತ್ತಲ್ಲಿ ಅಂತ. ಒಂದು ಚಿಕ್ಕ ಹಳ್ಳಿ, ಎಲ್ಲರೂ ಹೊರಗಡೆ ಬರ್ತಾರೆ ಸಂಜೆ ಹೊತ್ತಾದರೆ. ಒಂಥರ ಮೀಟಿಂಗ್ ಪಾಯಿಂಟ್ ಇದ್ದಂಗೆ ಇವ್ರಿಗೆ ಇವೆಲ್ಲ. ಟೈಮ್ ಈಗ ಎಕ್ಸಾಕ್ಟ್ಲಿ ರಾತ್ರಿ 8 ಗಂಟೆ. ನಮ್ಮ ಡ್ರೈವರು ಗೈಡು ಇಬ್ಬರು ಕಾರ್ ಓಡ್ಸೋಕ್ಕೆ ಹೆದರ್ಕೋತಾವ್ರೆ. ಯಾಕಂದರೆ ತುಂಬ ಡೇಂಜರಸ್ ಇರುತ್ತೆ, ಆಗಲ್ಲ, ಕಷ್ಟ ಅಂತ. ನಾವೇನು ಮಾಡಿದ್ದು, ಬೆಳಗ್ಗೆ ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಬರೋದು ತುಂಬ ಲೇಟ್ ಆಗೋಯ್ತು. ಯಾಕಂದರೆ ಇಲ್ಲೊಂದು ಸ್ವಲ್ಪ
ಕಿಡ್ನಾಪಿಂಗ್ ಮಾಡೋದೆಲ್ಲ ಕೇಸಸ್ಗಳೆಲ್ಲ ಜಾಸ್ತಿ, ಅದಕ್ಕೆ ಹೆದರ್ಕೋತಾವ್ರೆ. ಯಪ್ಪ 11 ಅವರ್ ಡ್ರೈವು ಈ ರೋಡಲ್ಲಿ ಹೆಂಗಾಯ್ತು ಅಂದರೆ ಏರ್ಪೋರ್ಟಿಂದ ಬಂದು 3 ಅವರ್ ಮಲಗಿದ್ದು ನಾವು. ಬರೋ ಅಷ್ಟರಲ್ಲಿ ತಲೆಯೆಲ್ಲ ಕೆಟ್ಟೋಯ್ತು. ಹೆಂಗೆ ಚೆನ್ನಾಗಿದೆಯಾ ರೂಮ್ ಅಲ್ವಾ? ಪರವಾಗಿಲ್ಲ. ಆ್ಯಕ್ಚುಲಿ ಇದೊಂಥ ಹಾಟ್ ಟೂರಿಸ್ಟ್ ಸ್ಪಾಟ್. ಇಲ್ಲಿ ಸಕ್ಕತ್ ಎಕ್ಸ್ಪೆನ್ಸಿವ್ ಇದೆ ಹೋಟೆಲ್ ರೂಮ್ಸ್ ಎಲ್ಲ. ಸೊಳ್ಳೆ ಇರುತ್ತಾ ಇಲ್ಲಿ, ನೆಟ್ ಹಾಕೋರೆ. ಇದು ಸಿಂಪಲ್ ಬೆಡ್ಡು, ಆಮೇಲೆ ಇಲ್ಲಿ ಬಾತ್ರೂಮು. ಇಲ್ಲೆಲ್ಲ ಕಡೆ ಗೀಸರ್ಗಳು ಗುರು ಆನ್ ಮಾಡೋರ ಸ್ನಾನ ಮಾಡೋಕ್ಕೆ. ಹಿಂಗಿಂದ ಬಂದರೆ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಇದು ಫುಲ್ ಅರಿಬಾಮಿಂಗ್ ಸಿಟಿ, ಈ ಕಡೆ ಫುಲ್ ಕಾಡು ವ್ಯೂ. ಸೂಪರಾಗಿರುತ್ತೆ ಆ್ಯಕ್ಚುಲಿ. ಉಷಾ ತಗೋ ಬೆಡ್ ಟೆಸ್ಟ್ ಮಾಡೋಣ, ಹೆಂಗಿದೆ ನೋಡೋಣ. ಅಯ್ಯೋ ಯಾವ ಬೆಡ್ ಟೆಸ್ಟ್ ಮಾಡ್ತೀವಿ, ಹೆಂಗಿದ್ರು ಕೂಡ ಚಿರು ಇದ್ದೇ ಬರ್ತೀವತ್ತು ಅಲ್ವಾ? ಅಷ್ಟು ಟಯರ್ಡ್ ಆಗಿದೆ. 3 ಅವರ್ ಮಲಗಿದ್ವಿ. ಚಿನ್ನು ಗಟ್ಟಿ ಬೆಡ್ಡು, ಕಲ್ಲು ಅಜ್ಜಿ. ನಾನು ಸ್ಪಾಂಜ್ ಇರುತ್ತೆ ಅಂದ್ಕೊಂಡೆ, ಕಲ್ಲು ಬೆಡ್ಡು. ಆದರೆ ಇವತ್ತು ಆಗಿರೋ ಟಯರ್ಡ್ಗೆ ಹೆಂಗಿದ್ರು ನಿದ್ದೆ ಬರ್ತದೆ. ಆದರೆ ಇವಾಗ ಸದ್ಯಕ್ಕೆ ಮುಖ ತೊಳ್ಕೊಂಡು ಸಖತ್ ಹೊಟ್ಟೆ ಹಸಿತೈತೆ. ಹೋಗ್ಬಿಟ್ಟು ಊಟ ತಿನ್ಕೊಂಬರೋಣ. ಇವಾಗ ರೆಡಿ ಆಗಿಬಿಟ್ಟು ಊಟ ತಿನ್ನೋಕ್ಕೆ ಹೋಗೋಣ. ಊಟ ತಿನ್ನೋಕ್ಕೆ ಏನು ಸಿಗುತ್ತೆ ಟ್ರೆಡಿಷನಲ್ ಇಥಿಯೋಪಿಯನ್ ಸ್ಟೈಲ್ ತಿನ್ಕೊಂಬರೋಣ ಬಾ.